ಸಿಎಂ ಸಿದ್ದರಾಮಯ್ಯ ಜೊತೆ ಜಮೀರ್ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. 2 ಗಂಟೆಗೂ ಹೆಚ್ಚು ಕಾಲ ಜಮೀರ್ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಮಾತುಕತೆ ಬಳಿಕ ಸಿಎಂ ನಿವಾಸದಿಂದ ಜಮೀರ್ ಸದ್ಯಕ್ಕೆ ತೆರಳಿದ್ದಾರೆ. ಸುದೀರ್ಘ ಚರ್ಚೆ ನಡೆಸಿ ತೆರಳಿದ ಸಚಿವ ಜಮೀರ್ ಅಹಮದ್. ಇಬ್ಬರು ನಾಯಕರ ತಲೆದಂಡ ಬೆನ್ನಲ್ಲೇ ಜಮೀರ್ಗೆ ಟೆನ್ಷನ್ ಶುರುವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವರು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಇಬ್ಬರ ತಲೆದಂಡ ಕೂಡ ಆಯಿತು. ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಬಂತು. ಜೊತೆಗೆ ಜಮೀರ್ ಹೆಸರು ಕೂಡ ಕೇಳಿ ಬಂದಿತ್ತು. ಅವರು ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ಲ ಉಪಚುನಾವಣೆಯಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಬಹುದು ಅನ್ನೋ ಒಂದು ಚರ್ಚೆಗಳು ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಜಮೀರ್ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. 2 ಗಂಟೆಗೂ ಹೆಚ್ಚು ಕಾಲ ಜಮೀರ್ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಮಾತುಕತೆ ಬಳಿಕ ಸಿಎಂ ನಿವಾಸದಿಂದ ಸದ್ಯಕ್ಕೆ ಜಮೀರ್ ತೆರಳಿದ್ದಾರೆ. ಸುದೀರ್ಘ ಚರ್ಚೆಯನ್ನು ನಡೆಸಿ ಸಚಿವ ಜಮೀರ್ ವಾಪಸ್ ಆಗಿರುವಂಥದ್ದು. ಇಬ್ಬರೂ ನಾಯಕರ ತಲೆದಂಡದ ಬೆನ್ನಲ್ಲೇ ಜಮೀರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಅವರ ವಿರುದ್ಧವೂ ಕೂಡ ಏನಾದರೂ ಆಕ್ಷನ್ ಆಗುತ್ತಾ ಅಂತ. ಯಾಕಂದರೆ ದಾವಣಗೆರೆ ಉಪಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ಜಮೀರ್ ಭಾಗಿಯಾಗಿಲ್ಲ, ಪಕ್ಷದ ಪರವಾಗಿ ಅವರು ಕೆಲಸ ಮಾಡಲಿಲ್ಲ ಅನ್ನೋ ಆರೋಪ ಈಗ ಜಮೀರ್ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು.